ಹುಚ್ಚಿಗೆ ಯುವಕನೊಬ್ಬ ಬಲಿಯಾಗಿದ್ದಾನೆ. ಸೆಲ್ಫಿಯನ್ನ ಕ್ಲಿಕ್ಕಿಸಲು ಹೋಗಿ ಜಲಪಾತಕ್ಕೆ ಬಿದ್ದು ಯುವಕನೊಬ್ಬ ಇದೀಗ ಸಾವನ್ನಪ್ಪಿದ್ದಾನೆ. ವರುಣ್ ದೇಸಾಯಿ ಜಸ್ಟ್ 19 ವರ್ಷ. ಈತ ಮೃತ ದುರ್ದೈವಿಯಾಗಿದ್ದಾನೆ. ಚಿಕ್ಕಮಗಳೂರು ತಾಲೂಕು ಕಾಮೇನಹಳ್ಳಿ ಫಾಲ್ಸ್ ಬಳಿ ನಡೆದಿರುವಂತಹ ಘಟನೆ ಇದು. ಸೆಲ್ಫಿಯನ್ನ ಕ್ಲಿಕ್ಕಿಸುವಾಗ ಕಾಲು ಜಾರಿ ಜಲಪಾತಕ್ಕೆ ಬಿದ್ದಿದ್ದಾನೆ ಯುವಕ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೃತದೇಹಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಯಿಂದ ಈಗಾಗಲೇ ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಬೆಳಗ್ಗೆ ಯುವಕನ ಮೃತದೇಹ ಪತ್ತೆಯಾಗಿದೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಚಿಕ್ಕಮಗಳೂರು ತಾಲೂಕು ಮಲ್ಲೇನಹಳ್ಳಿ ಗ್ರಾಮದ ಬಳಿಯ ಜಲಪಾತ ಇದಾಗಿದ್ದು, ಇಲ್ಲಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಳ್ಳಲು ಸ್ನೇಹಿತರೊಂದಿಗೆ ಆತ ತೆರಳಿದ್ದ. ಅಂತಹ ಸಂದರ್ಭದಲ್ಲಿ ಜಲಪಾತಕ್ಕೆ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿದ್ದಾನೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಸಾಕಷ್ಟು ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಆತನ ಮೃತದೇಹ ಇದೀಗ ಪತ್ತೆಯಾಗಿದೆ. ಪೋಷಕರ ಆಕ್ರಂದನ ಇದೀಗ ಮುಗಿಲ್ಬಿಟ್ಟಿದೆ. ಇವರೇನೋ ಹುಚ್ಚಾಟ ಆಡ್ಕೊಂಡು ಏನೋ ಸೆಲ್ಫಿ ಹುಚ್ಚನ್ನ ಹಿಡ್ಕೊಂಡು ಈ ರೀತಿ ಕೆಲಸಗಳನ್ನ ಮಾಡ್ತಾರೆ. ಆದರೆ ತಂದೆ ತಾಯಿ ಗತಿ ಏನು? ತಂದೆ ತಾಯಿ ಏನು ಮಾಡಬೇಕು? ಮುಂದೆ ತಂದೆ ತಾಯಿ ಮಕ್ಕಳನ್ನೇ ನಂಬ್ಕೊಂಡಿರ್ತಾರೆ. ಈ ರೀತಿ ಆದರೆ ಮುಂದೆ ತಂದೆ ತಾಯಿನ ನೋಡ್ಕೊಳ್ಳೋರು ಯಾರು? ಎತ್ತರಕ್ಕೆ ಬೆಳೆದಿದ್ದಂತಹ ಮಗನನ್ನ ಕಳ್ಕೊಂಡಾಗ ಆ ತಂದೆ ತಾಯಿಯ ದುಃಖ ಎಷ್ಟಿರುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು ಈಗಿನ ಮಕ್ಕಳು.